ನಮಸ್ಕಾರ ಸ್ನೇಹಿತರೆ. ಸೊ ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸೂಪರ್ ಆಗಿರುವಂತ ಒಂದು ಸ್ಟಾಕ್ ನ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಇದು ನೆನ್ಪಿಟ್ಕೊಳ್ಳಿ, ಇದು ಪ್ಯೂರ್ಲಿ ಬೇಸ್ಡ್ ಆನ್ ಟೆಕ್ನಿಕಲ್ಸ್. ಅದ್ರ ಜೊತೆಗೆ ಈ ಒಂದು ಸೆಕ್ಟರ್ ಅಲ್ಲಿ ಇರುವಂತ ಮತ್ತೊಂದು ಸ್ಟಾಕ್ ಸೂಪರ್ ಡೂಪರ್ ಆಗಿ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡಿದೆ ಅದರ ಒಂದು ಸೆಕೆಂಡ್ ಲಾಜಿಕ್. ಅದರ ಜೊತೆಗೆ ಮೂರನೇ ಲಾಜಿಕ್ ಏನಂತ ಹೇಳಿದ್ರೆ, ಈ ಒಂದು ಇಂಡಸ್ಟ್ರಿಯಲ್ ಅಥವಾ ಈ ಒಂದು ಸೆಕ್ಟರ್ ಅಲ್ಲಿ ಈ ಒಂದು ಕಂಪನಿ ಇರೋದ್ರಿಂದ ಲಾಂಗ್ ರನ್ ಅಲ್ಲಿ ಈ ಒಂದು ಸೆಕ್ಟರ್ಗೆ ಜಾಸ್ತಿ ಎಫೆಕ್ಟ್ ಮಾಡುವಂತ ಒಂದು ಕಾಂಪಿಟೇಷನ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ರೀತಿಯ ನೆಗೆಟಿವ್ಸ್ ಬರುವಂತ ಚಾನ್ಸಸ್ ಕಡಿಮೆ ಇರೋದ್ರಿಂದ ಈ ಮೂರು ರೀಸನ್, ಒಂದು ಟೆಕ್ನಿಕಲ್, ಸೆಕೆಂಡ್ ರೀಸನ್ ಬಂದು ಇದರ ಕಾಂಪಿಟೇಟಿವ್ ಪರ್ಫಾರ್ಮೆನ್ಸ್ ಮಾಡಿರೋ, ಅದ್ರ ಜೊತೆಗೆ ಈ ಒಂದು ಸೆಕ್ಟರ್ ಅಲ್ಲಿ ಈ ಒಂದು ಫುಡ್ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಚಾಲೆಂಜಸ್ ಫೇಸ್ ಮಾಡೋ, ಲಾಂಗ್ ರನ್ ಅಲ್ಲಿ ಸ್ಮೂತ್ ಆಗಿ ಹೋಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಈ ಒಂದು ಸ್ಟಾಕ್ ಅಲ್ಲಿ ಒಂದು ಪೀಸ್ ಅಥವಾ ಒಂದು ಬೈಟ್ ನ ಒಂದು ಟೇಸ್ಟ್ ಮಾಡುವ ಒಂದು ಐಡಿಯಾ ಸಹ ನಿಮ್ ಜೊತೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ಸ್ಟಾಕು 1000% ಪ್ರಾಫಿಟ್ ಕೊಟ್ಬಿಡುತ್ತಾ? ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬಟ್ ಬೇಸ್ಡ್ ಆನ್ ನಮ್ಮ ಒಂದು ಅನಾಲಿಸಿಸ್, ಬೇಸ್ಡ್ ಆನ್ ಹಿಸ್ಟ್ರಿ ಅನ್ನೋ ಒಂದು ಇನ್ಫಾರ್ಮೇಶನ್ ತಗೊಂಡು ನಾವು ನೋಡೋಣ. ಈ ಲಾಂಗ್ ಟರ್ಮ್ ಏನಾದ್ರು ಬೇಕಿತ್ತಂದ್ರೆ ನೀವು ನಿಮ್ಮ ಒಂದು ಪೋರ್ಟ್ಫೋಲಿಯೋ ಅಡಿಷನ್ ಮಾಡ್ಕೊಬಹುದು. ನೆನ್ಪಿಟ್ಕೊಳ್ಳಿ, ನಾವು ಕೊಡುವಂತ ಐಡಿಯಾಸು, ಸಜೆಷನ್ಸು ಅಥವಾ ನಮ್ಮ ಒಂದು ವಿಡಿಯೋದ ಒಂದು ಥೀಮ್ ಏನಿದೆ ಅದು ನಿಮ್ಮ ಒಂದು ಲರ್ನಿಂಗ್ ಮತ್ತೆ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಪ್ರಾಫಿಟ್ ಲಾಸ್ ನಿಮಗಾಗುತ್ತೆ. ಓಕೆ, ಸೊ ಈ ಒಂದು ಸ್ಟಾಕ್ ಬಂದು ದೇವಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವ ಒಂದು ಸ್ಟಾಕ್. ಈ ಒಂದು ಸ್ಟಾಕ್ ಪ್ರಾಬಬ್ಲಿ 2021 ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ IPL ಬಂತು ಅಂತ ನನ್ನ ಒಂದು ಚಾರ್ಟ್ ನೋಡಿ ಹೇಳ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಬಟ್ ಆ ಒಂದು ಟೈಮಲ್ಲಿ ಬಂದಿತ್ತು ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್, ಓಕೆ, ನೀವು ಕೇಳುವ ಸತೀಶ್ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅದ್ರ 177 ರುಪೀಸ್ ಸಮಥಿಂಗ್ ಏನೋ ಆಡ್ ಒಂದು ಪ್ರೈಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ಡ್ರಾಪ್ ಆದ್ರೂ ನಾನು ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಸ್ಟಾಕ್ ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳ್ಬೋದು, ಜಸ್ಟ್ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಈಗಿನ ಸದ್ಯದ ಸಿಚುವೇಶನ್ಸ್ ಅಲ್ಲಿ ನೋಡಿದ್ರೆ ಈ ಒಂದು ಸ್ಟಾಕ್ ಒಂದು ಸೂಪರ್ ಆಗಿ ಒಂದು ಮಲ್ಟಿಪಲ್ ರೆಸಿಸ್ಟೆನ್ಸ್ ಗಳನ್ನ, ಒಂದು ಪೆನ್ ತಗೊಂಡ್ಬಿಡ್ತೀನಿ. ಓಕೆ ಓಕೆ ಸೊ ಮಲ್ಟಿಪಲ್ ರೆಸಿಸ್ಟೆನ್ಸ್ ಗಳ ಏನಿದೆ, ಇದು 200 ರುಪೀಸ್ ಲೆವೆಲ್ ಒಂದು ರೆಸಿಸ್ಟೆನ್ಸ್ ಇರ್ಬೋದು. ಒನ್ಸ್ ಈ ಒಂದು ಲೆವೆಲ್ ನ ಬ್ರೇಕ್ ಆದ್ರೂ ಮತ್ತೊಂದು ಒಂದು ಆ ಒಂದು 200 ರುಪೀಸ್ ಲೆವೆಲ್ ಕೆಳಗಡೆ ಬಂದು ನೆಕ್ಸ್ಟ್ ಅದೇ ಲೆವೆಲ್ ಅಲ್ಲಿ ಸುಮಾರು ದಿವಸ ಅಥವಾ ಸುಮಾರು ತಿಂಗಳುಗಳಿಂದ 200 ರುಪೀಸ್ ಲೆವೆಲ್ ಇರೋದ್ರಿಂದ ಸ್ಟ್ರಾಂಗ್, ವೆರಿ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು ರೆಸಿಸ್ಟೆನ್ಸ್ ಅಲ್ಲಿ ಕುಂತಿದೆ ಅಂತ ಹೇಳ್ಬೋದು, ಅರೌಂಡ್ 200 ರುಪೀಸ್ ಲೆವೆಲ್ ಅಲ್ಲಿ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ಒಂದು ಅಪ್ ಟ್ರೆಂಡ್ ನೋಡಿಬಹುದು. ಈ ರೀತಿಯ ಒಂದು ಟ್ರೆಂಡ್ ಆಗ್ತಿರೋದ್ರೆ ಇದನ್ನ ಸುಮಾರು ಜನ ಹೇಳ್ಬೋದು ಹೆಡ್ ಅಂಡ್ ಶೋಲ್ಡರ್ ಅಂತ ಸಹ ಹೇಳ್ಬೋದು. ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ ಹೇಳ್ಬೋದು. ಸೊ ನನ್ನ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ನೋಡ್ರೆ ಇದು ಹೈಯರ್ ಹೈ ಫಾರ್ಮೇಶನ್ಸ್, ಹೈಯರ್ ಲೋ ಫಾರ್ಮೇಶನ್ಸ್ ಆದ್ಮೇಲೆ ಸುಮಾರು ದಿವಸ ಈ ಒಂದು ಲೆವೆಲ್ ಅಲ್ಲೇ ಒಂದು ಓವರಿಂಗ್ ಆಗ್ತಿರೋದ್ರಿಂದ, ಅದ್ರ ಜೊತೆಗೆ ನೀವು ನೋಡ್ಬೋದು ಈ ಒಂದು ಕ್ಯಾಂಡಲ್ಸ್ ಗಳನ್ನ ವಿಕ್ ಗಳು ನೋಡ್ರೆ ಸಹ 200 ರಿಜೆಕ್ಷನ್ಸ್ ಬಂದ್ರು ಬಾಟಮ್ ಇಂದ ನೋಡ್ಬೋದು ಅರೌಂಡ್ 180 ಇಂದ 190 ಲೆವೆಲ್ಗೆ ಒಂದು ಬೈಯಿಂಗ್ ಪ್ರೆಷರ್ ಇದೆ ಅಂತ ಹೇಳ್ಬೋದು. ಇದೇ ಸ್ಟಾಕ್ ಏನ ಓವರಿಂಗ್ ಆಗಿ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಆಲ್ ಟೈಮ್ ಹೈನ ಈ ಒಂದು ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ ನೀವು ಒಂದು ಪ್ಲಾನಿಂಗ್ ಅಲ್ಲಿ ಇಟ್ಕೊಬೋದು. ಸತೀಶ್ ಅವರೇ, ಈ ದೇವಾನಿ ಇಂಟರ್ನ್ಯಾಷನಲ್ ಯಾವ ಸೆಕ್ಟಾರು ಏನಂತ ನೀವು ಹೇಳಲೇ ಇಲ್ಲ ಅಂತ ಹೇಳಿದ್ರೆ, ಓಕೆ, ಈಗ ಒಂದು ಇನ್ಫಾರ್ಮೇಶನ್ಸ್ ಕೊಟ್ಬಿಡ್ತೀನಿ. ಸೊ ಮೊಬೈಲಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ, ನಿಮಗೆ ಒಂದು ಹೈ ಲೆವೆಲ್ ಇನ್ಫಾರ್ಮೇಶನ್ಸ್ ಕೊಟ್ಬಿಡ್ತೀನಿ. ಓಕೆ, ಸೊ ಈ ಒಂದು ಕಂಪನಿ ದೇವಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅವರ ಒಂದು ಬಿಸ್ನೆಸ್ ಇದರಲ್ಲಿ ದಿಲ್ ಅಂತ ಕರೀತಾರೆ. ಸೊ ಆ ಒಂದು ಕಂಪನಿ ಬಂದು ಸುಮಾರು ಒಂದು ಲೊಕೇಶನ್ಸ್ ಗಳಲ್ಲಿ ಆಪರೇಷನ್ಸ್ ಮಾಡ್ತಿದ್ರು. ಇಂಡಿಯನ್ ಅಥವಾ ಇಂಡಿಯಾ ಬೇಸ್ಡ್ ಕಂಪನಿ ಆಗಿದ್ರು ಸಹ ಇವರ ಒಂದು ಫ್ರಾಂಚೈಸಿ ಏನಿದೆ ಅದು ಬಂದು ಫಾರಿನ್ ಬ್ರ್ಯಾಂಡ್ಸ್ ಗಳ ಒಂದು ಫ್ರಾಂಚೈಸಿ ಆಗಿದೆ ಅಂತ ಹೇಳ್ಬೋದು. ಮೊದಲನೇ ಬ್ರ್ಯಾಂಡ್ ಬಂದು ಬ್ರ್ಯಾಂಡ್ಸ್ ಅನ್ನೋ ಒಂದು YUM ಅಂತ ಕರೀತಾರೆ. ಆ ರೀತಿ ಒಂದು ಬ್ರ್ಯಾಂಡ್ ನ ಒಂದು ಫ್ರಾಂಚೈಸಿ ಇದೆ. ಅದ್ರ ಜೊತೆಗೆ KFC ಇದೆ. ಸೊ ನಿಮಗೆ ಗೊತ್ತು, KFC ಅಂದ್ರೆ ಸುಮಾರು ಜನಕ್ಕೆ ಇಷ್ಟ ಆಗಿರುವಂತ ಒಂದು ಫುಡ್ ಚೈನ್. ಅದರಲ್ಲಿ ಒಂದು ಫ್ರಾಂಚೈಸ್ ಇದೆ, ಮತ್ತೆ ಪಿಜ್ಜಾ ಹಟ್ ಇದೆ, ಮತ್ತೆ TWG ಟೀ ಇದೆ, ಅದ್ರ ಜೊತೆಗೆ ಕೋಸ್ಟಾ ಕಾಫಿ ಅನ್ನುವ ಕೆಲವೊಂದು ಒಂದು ಫಾರಿನ್ ನಲ್ಲಿ ಒಂದು ಟಾಪ್ ಒಂದು ಲಿಸ್ಟ್ ಅಲ್ಲಿ ಇರುವಂತಹ ಕೆಲವೊಂದು ಫುಡ್ ಚೈನ್ ಒಂದು ಫ್ರಾಂಚೈಸಿಗಳು ಇವರು ಆಪರೇಟ್ ಮಾಡ್ತಿರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಈ ಒಂದು ಸ್ಟಾಕ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಸಹ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಅದ್ರ ಜೊತೆಗೆ ಇವರ ಒಂದು ದಿಲ್ ಅಥವಾ ನಾನು ಹೇಳಿದ್ರೆ ದೇವಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ನ ಒಂದು ಶಾರ್ಟ್ ಟರ್ಮ್ ಏನಿದೆ, ಆ ಶಾರ್ಟ್ ನೇಮ್ ಏನಿದೆ, ಅದು ಒಂದು KFC ಮತ್ತೆ ಪಿಜ್ಜಾ ಹಟ್ ಬಂದು ನೈಜೀರಿಯಾ ಮತ್ತೆ ನೇಪಾಳ ಅಲ್ಲಿ ಸಹ ಒಂದು ಫ್ರಾಂಚೈಸಿ ತಗೊಂಡಿರೋದ್ರಿಂದ ಈ ಒಂದು ಸ್ಟಾಕ್ ಲಾಂಗ್ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದು ಮಲ್ಟಿ ಬ್ಯಾಗರ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು ಬೇಸ್ಡ್ ಆನ್ ಈ ಚಾರ್ಟ್. ಅದ್ರ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ಮೋರಲೆಸ್ ಈ ಒಂದು ಟೈಪ್ ಆಫ್ ಒಂದು ಬಿಸ್ನೆಸ್ ಅಲ್ಲಿ ಇರುವಂತ ಒಂದು ಮತ್ತೊಂದು ಫ್ರಾಂಚೈಸಿ ಬಿಸ್ನೆಸ್ ನೋಡಿದ್ರೆ ಅಥವಾ ಫ್ರಾಂಚೈಸಿ ಒಂದು ಕಂಪನಿ ನೋಡಿದ್ರೆ ಜೂಬ್ಲಿಯಂಟ್ ಫುಡ್ ವರ್ಕ್ಸ್ ಇದೆ. ಇದು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ತಗೊಂಡಿದೆ, ಬಿಕಾಸ್ ವೀಕ್ಲಿ ಡೈಲಿ ತಗೊಂಡು ತುಂಬಾ ಒಂದು ಚಾರ್ಟ್ ನಿಮಗೆ ಸರಿ ಕಾಣಿಸಲ್ಲ, ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಈ ಒಂದು
ಸ್ಟಾಕ್ ಒಂದು ಫೆಬ್ರವರಿ 2010 ಇಂದ ಇದ್ರು ಇವಾಗಿನ ಒಂದು ಟೈಮ್ ನೋಡು ಹತ್ತತ್ರ 2,500% ಒಂದು ರಿಟರ್ನ್ ಕೊಟ್ಟಿದೆ. ಅದ್ರ ಜೊತೆಗೆ ಓವರ್ ಆಲ್ ಟೈಮ್ ಹೈ ಸಹ ನೀವು ನೋಡಿದ್ರೆ ಹತ್ತ 3,000 to 3,500% ಒಂದು ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇವರು ಸಹ ಒಂದು ಫುಡ್ ಚೈನ್ ಫ್ರಾಂಚೈಸಿ ಏನ್ ಹೇಳಿದ್ರೆ ಅದೇ ರೀತಿ ಒಂದು ಫ್ರಾಂಚೈಸಿಯಲ್ಲಿ ಇವರು ಸಹ ವರ್ಕ್ ಮಾಡ್ತಾ ಇರೋದ್ರಿಂದ ಅದು ಆಪರೇಟ್ ಮಾಡೋದ್ರಿಂದ ಇವರ ಒಂದು ಫ್ರಾಂಚೈಸಿ ಬಂದು ಡಾಮಿನೋಸ್ ಪಿಜ್ಜಾ ಅಂತ ಅನ್ಕೊಂತೀನಿ. ಸೊ ನೀವು ಬೇಕಾದ್ರೆ ಹೆಚ್ಚಿನ ರಿಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಅದ್ರ ಬೇಸಿಸ್ ನೋಡಿದ್ರೆ ಈ ರೀತಿಯ ಒಂದು ಸೆಕ್ಟರ್ ಅಲ್ಲಿ ಈ ನಮ್ಮ ಒಂದು ದೇವಾನ ಇಂಟರ್ನ್ಯಾಷನಲ್ ಸಹ ವರ್ಕ್ ಮಾಡ್ತಿರೋದ್ರಿಂದ ಪ್ರಾಬಬಲಿ ನಮ್ಮ ಇಂಡಿಯನ್ ಒಂದು ಫುಡ್ ಒಂದು ಲವರ್ಸ್ ನ ಒಂದು ಏನಿದೆ ಒಂದು ಸೈಕಾಲಜಿ ಏನಿದೆ ಅದು ನಮ್ಮ ಈ KFC ಜೊತೆಗೆ ಪಿಜ್ಜಾ ಅದ್ರ ಜೊತೆಗೆ ಕೋಸ್ಟಾ ಕಾಫಿ, TWG ಅಥವಾ ಬ್ರ್ಯಾಂಡ್ಸ್ ಏನ್ ಆಲ್ರೆಡಿ ಹೇಳಿದ್ನಲ್ಲ ಆ ರೀತಿಯ ಒಂದು ಟೇಸ್ಟಿಂಗ್ಗೆ ನಮ್ಮ ಇಂಡಿಯನ್ ಆಲ್ರೆಡಿ ಅಟ್ಯಾಚ್ ಆಗಿರೋದ್ರಿಂದ ಅದು ಲಾಂಗ್ ಟರ್ಮ್ ಅಲ್ಲಿ ಇನ್ನೂ ಹೆಚ್ಚಿಗೆ ಸಹ ಆಗುತ್ತೆ ಅಂತ ಹೇಳ್ಬೋದು. ಏನ್ ಸತೀಶ್ ಅವರೇ, ಇಂಡಿಯನ್ಸ್ ಅವರು ಇಂಡಿಯನ್ ಫುಡ್ ನ ಬಿಟ್ಟು ಫಾರಿನ್ ಫುಡ್ ನಲ್ಲಿ ಹೆಂಗ್ ಅಟ್ಯಾಚ್ ಆಗ್ತಾರೆ ಅಂತ ಹೇಳ್ತೀರಾ ಅಂದ್ರೆ ಸಿಂಪಲ್, ವೆರಿ ವೆರಿ ಸಿಂಪಲ್. ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ ನೋಡಿ, ಯಾವ್ದಾದ್ರು ಒಂದು ಸಣ್ಣ ಮಗು ಅಥವಾ ಒಂದು ಹುಡುಗನ ಹುಡುಗಿ ಇತ್ತು ಅಂತಿದ್ರೆ, ಸಣ್ಣ ಸಣ್ಣ 4-5 ಇಷ್ಟ ಇತ್ತು ಅಂದ್ರೆ ನಾವು ಅವ್ರಿಗೆ ಅವಾಗಿಂದನೇ ಒಂದು ಈ ಫಾರಿನ್ ಬ್ರ್ಯಾಂಡ್ಗಳು ಅದ್ರ ಜೊತೆಗೆ ಒಂದು ಫಾರಿನ್ ಪ್ರಾಡಕ್ಟ್ಗಳು ಒಂದು ಪ್ಯಾಕೆಟ್ಗಳು ಬರುವಂತ ಒಂದು ರುಚಿ ತೋರಿಸ್ಬಿಡ್ತಾರೆ. ಆ ಒಂದು ರುಚಿನ ಕಂಡುಕೊಂಡು ಲಾಂಗ್ ರನ್ ಅಲ್ಲಿ ಅದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಈಗಲೂ ಸಹ ನೀವು ನೋಡ್ಬೋದು, KFC ಆಗಿರ್ಬೋದು, ಪಿಜ್ಜಾ ಹಟ್ ಆಗಿರ್ಬೋದು, ಡಾಮಿನೋಸ್ ಆಗಿರ್ಬೋದು, ಈ ರೀತಿ ಒಂದು ಸುಮಾರು ಒಂದು ಫುಡ್ ಚೈನ್ಗಳೇ ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಇರೋದೇ ನಮ್ಮ ಒಂದು ಇಂಡಿಯನ್ಸ್ ಒಂದು ಇಂಟ್ರೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಫಾರಿನರ್ಸ್ ಅಷ್ಟು ಇಂಟ್ರೆಸ್ಟ್ ಕೊಟ್ಟಿಲ್ಲ, ಬಟ್ ಇಂಡಿಯನ್ಸ್ ಸುಮಾರು ಇದು ವೆಸ್ಟರ್ನ್ ಕಲ್ಚರ್ ಅಂತ ಕರೀತಾರೆ, ಆ ರೀತಿ ಕಲ್ಚರ್ಗೆ ಇಂಟ್ರೆಸ್ಟ್ ಕೊಡೋದ್ರಿಂದ ಲಾಂಗ್ ರನ್ ಅಲ್ಲಿ ಈ ದೇವಾನ ಇಂಟರ್ನ್ಯಾಷನಲ್ ಸಹ ಒಂದು ತಕ್ಕ ಮಟ್ಟಿಗೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಾನೆ ಹೇಳಕ್ ಬರ್ತೀವಿ, ಜೂಬ್ಲಿಯಂಟ್ ಫುಡ್ಸ್ ತರನೇ. ಬಟ್ ಈ ರೀತಿ ಒಂದು ಕೊಡುವಂತ ಚಾನ್ಸಸ್ ಹೆಚ್ಚಿಗೆ ಅಂತ ಒಂದು ರಿಸರ್ಚ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.